ಅಗತ್ಯ ಬಿದ್ದರೆ ಕೇರಳದೊಂದಿಗೆ ಮಂಗಳೂರಿಗೂ ಹಿಂದೂಗಳು ಕಿತ್ತಾಡ್ತಾರೆ, ಆ ಭಾಗ ಈ ಭಾಗ, ಆ ಪ್ರಾಂತ ಈ ಪ್ರಾಂತ ಅಂತ. ಮುಸಲ್ಮಾನರು ಯಾವತ್ತಾದ್ರೂ ಕಿತ್ತಾಡಿ ದುಡಿದಿರ? ಇಲ್ಲ ರೀ. ಅವ್ರಿಗೊಂದು ವ್ಯವಸ್ಥಿತವಾಗಿರುವಂತ ಪರಿಕಲ್ಪನೆ ಇದೆ. 2047ಗೆ ನಾವೇ ಕಿತ್ತಾಡ್ತಾ ಇರೋದು. ಇವತ್ತು ನಾವು ನಿಶ್ಚಯ ಮಾಡ್ಬೇಕು, ಇಲ್ಲಿಂದ ಆಚೆಗೆ ಹೋಗ್ಬೇಕಾದ್ರೆ ಇನ್ ಮುಂದೆ ಕಿತ್ತಾಟ ಇಲ್ಲ. ಯಾವ ಪ್ರಶ್ನೆ ಬಂದ್ರು ನಮ್ಮೊಳಗೆ ನಾವು ಸಾಲ್ವ್ ಮಾಡ್ಕೊಳ್ತೀವಿ, ನಾವು ಒಗ್ಗಟ್ಟಾಗಿರ್ಲಿಕ್ಕಿದ್ದೀವಿ ಅಂತ. ಎರಡನೇದು, ಒಂದು ತ್ಯಾಗಕ್ಕೆ ಸಿದ್ಧವಾಗಿದೆ. ಸ್ವಾಮಿ ವಿವೇಕಾನಂದರು ಅವರ ಸೋದರ ಸನ್ಯಾಸಿಗಳನ್ನು ಕೇಳ್ಕೊಳ್ತಾರೆ, ನಾನು ನಿಮ್ಮ ಹತ್ರ ಇನ್ನೇನು ಕೇಳ್ಕೊಳಲ್ಲ ಕಣ್ರಪ್ಪ, ಈ ಒಂದು ಜನ್ಮ ಜಪ ತಪ ಧ್ಯಾನ ಸಾಧನೆ ಎಲ್ಲ ಬಿಟ್ಟು ಜನರ ಉದ್ಧಾರಕ್ಕೆ ಅಂತ ಒಂದು ಜನ್ಮ ನನಗೋಸ್ಕರ ಕೊಡಿ. ಮುಂದಿನ ಜನ್ಮ ಬೇಕಿದ್ರೆ ಬಂದು ನೀವು ಭಗವದ್ಗೀತೆ ಓದಿ, ನೀವು ತಪಸ್ಸು ಮಾಡಿ, ನೀವು ಹಿಮಾಲಯಕ್ಕೆ ಹೋಗಿ, ಈ ಒಂದು ಜನ್ಮ ನನಗೋಸ್ಕರ ಕೊಡ್ತೀರಾ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರು. ನನಗದನ್ನು ಕೇಳುವಾಗ ಅನ್ಸುತ್ತೆ, ನಮ್ಗೆ ಹೇಳ್ತಿರೋದವರು ಅಂತ. ದಡಕ್ ಬಂದ್ಬಿಟ್ಟಿದೀವಿ. ಈಗ ರಾಮ ಮಂದಿರ ಆಗಿದೆ, ಕಾಶಿಯ ಮಂದಿರಕ್ಕೆ ನೀವು ಲಾಜಿಕಲ್ ಎಂಡಿಗೆ ಹೋಗುವಂತ ಬಂದಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದ್ದಾರೆ, ಇನ್ನು ಮಥುರಾ ಕಡೆ ಕಣ್ಣು ಹಾಕ್ತಿದ್ದೀನಿ ನಾನು ಅಂತ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ಊರೂರುಗಳು ದೇವರ ಮೂರ್ತಿಗಳು ಸಿಗಲಿಕ್ಕೆ ಶುರುವಾಗಿವೆ. ದೇವರಿಗೂ ಅನ್ಸಿದೆ ಇದು ಒಳ್ಳೆಯ ಕಾಲಘಟ್ಟ, ಈಗಿನ ಜನ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಆದ್ರೆ ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನ ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರ್ನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದೆ, ಈಗ ಪಟಾಕಿ ಹೊಡಿಬೋದಾ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ? ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 10-12 ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವೆಲ್ಲ ಮಾಡಬೇಕಾದ್ರೆ ನಾವ್ಯಾಕ್ರಿ ಮಾಡಬಾರ್ದು? ಯಾಕೆ ನಮ್ಮ ಹಬ್ಬಗಳಲ್ಲಿ ಬಲಿ ಕೊಡಬೇಕು? ಅಗತ್ಯ ಬಿದ್ದರೆ ಕೇರಳದೊಂದಿಗೆ ಮಂಗಳೂರಿಗೂ ಹಿಂದೂಗಳು ಕಿತ್ತಾಡ್ತಾರೆ, ಆ ಭಾಗ ಈ ಭಾಗ, ಆ ಪ್ರಾಂತ ಈ ಪ್ರಾಂತ ಅಂತ. ಮುಸಲ್ಮಾನರು ಯಾವತ್ತಾದ್ರೂ ಕಿತ್ತಾಡಿ ದುಡಿದಿರ? ಇಲ್ಲ ರೀ. ಅವ್ರಿಗೊಂದು ವ್ಯವಸ್ಥಿತವಾಗಿರುವಂತ ಪರಿಕಲ್ಪನೆ ಇದೆ. 2047ಗೆ ನಾವೇ ಕಿತ್ತಾಡ್ತಾ ಇರೋದು. ಇವತ್ತು ನಾವು ನಿಶ್ಚಯ ಮಾಡ್ಬೇಕು, ಇಲ್ಲಿಂದ ಆಚೆಗೆ ಹೋಗ್ಬೇಕಾದ್ರೆ ಇನ್ ಮುಂದೆ ಕಿತ್ತಾಟ ಇಲ್ಲ. ಯಾವ ಪ್ರಶ್ನೆ ಬಂದ್ರು ನಮ್ಮೊಳಗೆ ನಾವು ಸಾಲ್ವ್ ಮಾಡ್ಕೊಳ್ತೀವಿ, ನಾವು ಒಗ್ಗಟ್ಟಾಗಿರ್ಲಿಕ್ಕಿದ್ದೀವಿ ಅಂತ. ಎರಡನೇದು, ಒಂದು ತ್ಯಾಗಕ್ಕೆ ಸಿದ್ಧವಾಗಿದೆ. ಸ್ವಾಮಿ ವಿವೇಕಾನಂದರು ಅವರ ಸೋದರ ಸನ್ಯಾಸಿಗಳನ್ನು ಕೇಳ್ಕೊಳ್ತಾರೆ, ನಾನು ನಿಮ್ಮ ಹತ್ರ ಇನ್ನೇನು ಕೇಳ್ಕೊಳಲ್ಲ ಕಣ್ರಪ್ಪ, ಈ ಒಂದು ಜನ್ಮ ಜಪ ತಪ ಧ್ಯಾನ ಸಾಧನೆ ಎಲ್ಲ ಬಿಟ್ಟು ಜನರ ಉದ್ಧಾರಕ್ಕೆ ಅಂತ ಒಂದು ಜನ್ಮ ನನಗೋಸ್ಕರ ಕೊಡಿ. ಮುಂದಿನ ಜನ್ಮ ಬೇಕಿದ್ರೆ ಬಂದು ನೀವು ಭಗವದ್ಗೀತೆ ಓದಿ, ನೀವು ತಪಸ್ಸು ಮಾಡಿ, ನೀವು ಹಿಮಾಲಯಕ್ಕೆ ಹೋಗಿ, ಈ ಒಂದು ಜನ್ಮ ನನಗೋಸ್ಕರ ಕೊಡ್ತೀರಾ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರು. ನನಗದನ್ನು ಕೇಳುವಾಗ ಅನ್ಸುತ್ತೆ, ನಮ್ಗೆ ಹೇಳ್ತಿರೋದವರು ಅಂತ. ದಡಕ್ ಬಂದ್ಬಿಟ್ಟಿದೀವಿ. ಈಗ ರಾಮ ಮಂದಿರ ಆಗಿದೆ, ಕಾಶಿಯ ಮಂದಿರಕ್ಕೆ ನೀವು ಲಾಜಿಕಲ್ ಎಂಡಿಗೆ ಹೋಗುವಂತ ಬಂದಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದ್ದಾರೆ, ಇನ್ನು ಮಥುರಾ ಕಡೆ ಕಣ್ಣು ಹಾಕ್ತಿದ್ದೀನಿ ನಾನು ಅಂತ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ಊರೂರುಗಳು ದೇವರ ಮೂರ್ತಿಗಳು ಸಿಗಲಿಕ್ಕೆ ಶುರುವಾಗಿವೆ. ದೇವರಿಗೂ ಅನ್ಸಿದೆ ಇದು ಒಳ್ಳೆಯ ಕಾಲಘಟ್ಟ, ಈಗಿನ ಜನ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಆದ್ರೆ ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನ ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರ್ನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದೆ, ಈಗ ಪಟಾಕಿ ಹೊಡಿಬೋದಾ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ? ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 10-12 ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವೆಲ್ಲ ಮಾಡಬೇಕಾದ್ರೆ ನಾವ್ಯಾಕ್ರಿ ಮಾಡಬಾರ್ದು? ಯಾಕೆ ನಮ್ಮ ಹಬ್ಬಗಳಲ್ಲಿ ಬಲಿ ಕೊಡಬೇಕು? ಅಗತ್ಯ ಬಿದ್ದರೆ ಕೇರಳದೊಂದಿಗೆ ಮಂಗಳೂರಿಗೂ ಹಿಂದೂಗಳು ಕಿತ್ತಾಡ್ತಾರೆ, ಆ ಭಾಗ ಈ ಭಾಗ, ಆ ಪ್ರಾಂತ ಈ ಪ್ರಾಂತ ಅಂತ. ಮುಸಲ್ಮಾನರು ಯಾವತ್ತಾದ್ರೂ ಕಿತ್ತಾಡಿ ದುಡಿದಿರ? ಇಲ್ಲ ರೀ. ಅವ್ರಿಗೊಂದು ವ್ಯವಸ್ಥಿತವಾಗಿರುವಂತ ಪರಿಕಲ್ಪನೆ ಇದೆ. 2047ಗೆ ನಾವೇ ಕಿತ್ತಾಡ್ತಾ ಇರೋದು. ಇವತ್ತು ನಾವು ನಿಶ್ಚಯ ಮಾಡ್ಬೇಕು, ಇಲ್ಲಿಂದ ಆಚೆಗೆ ಹೋಗ್ಬೇಕಾದ್ರೆ ಇನ್ ಮುಂದೆ ಕಿತ್ತಾಟ ಇಲ್ಲ. ಯಾವ ಪ್ರಶ್ನೆ ಬಂದ್ರು ನಮ್ಮೊಳಗೆ ನಾವು ಸಾಲ್ವ್ ಮಾಡ್ಕೊಳ್ತೀವಿ, ನಾವು ಒಗ್ಗಟ್ಟಾಗಿರ್ಲಿಕ್ಕಿದ್ದೀವಿ ಅಂತ. ಎರಡನೇದು, ಒಂದು ತ್ಯಾಗಕ್ಕೆ ಸಿದ್ಧವಾಗಿದೆ. ಸ್ವಾಮಿ ವಿವೇಕಾನಂದರು ಅವರ ಸೋದರ ಸನ್ಯಾಸಿಗಳನ್ನು ಕೇಳ್ಕೊಳ್ತಾರೆ, ನಾನು ನಿಮ್ಮ ಹತ್ರ ಇನ್ನೇನು ಕೇಳ್ಕೊಳಲ್ಲ ಕಣ್ರಪ್ಪ, ಈ ಒಂದು ಜನ್ಮ ಜಪ ತಪ ಧ್ಯಾನ ಸಾಧನೆ ಎಲ್ಲ ಬಿಟ್ಟು ಜನರ ಉದ್ಧಾರಕ್ಕೆ ಅಂತ ಒಂದು ಜನ್ಮ ನನಗೋಸ್ಕರ ಕೊಡಿ. ಮುಂದಿನ ಜನ್ಮ ಬೇಕಿದ್ರೆ ಬಂದು ನೀವು ಭಗವದ್ಗೀತೆ ಓದಿ, ನೀವು ತಪಸ್ಸು ಮಾಡಿ, ನೀವು ಹಿಮಾಲಯಕ್ಕೆ ಹೋಗಿ, ಈ ಒಂದು ಜನ್ಮ ನನಗೋಸ್ಕರ ಕೊಡ್ತೀರಾ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರು. ನನಗದನ್ನು ಕೇಳುವಾಗ ಅನ್ಸುತ್ತೆ, ನಮ್ಗೆ ಹೇಳ್ತಿರೋದವರು
ದಡಕ್ ಬಂದ್ಬಿಟ್ಟಿದೀವಿ ಈಗ. ರಾಮ ಮಂದಿರ ಆಗಿದೆ, ಕಾಶಿಯ ಮಂದಿರಕ್ಕೆ ನೀವು ಲಾಜಿಕಲ್ ಎಂಡಿಗೆ ಹೋಗುವಂತ ಬಂದಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ಇನ್ನು ಮಥುರಾ ಕಡೆ ಕಣ್ಣು ಹಾಕ್ತಿದ್ದೀನಿ ನಾನು ಅಂತ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ಊರೂರುಗಳು ದೇವರ ಮೂರ್ತಿಗಳು ಸಿಗಲಿಕ್ಕೆ ಶುರುವಾಗಿವೆ. ದೇವರಿಗೂ ಅನ್ಸಿದೆ ಇದು ಒಳ್ಳೆಯ ಕಾಲಘಟ್ಟ, ಈಗಿನ ಜನ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಆದ್ರೆ ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನ ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರ್ನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದೆ, ಈಗ ಪಟಾಕಿ ಹೊಡಿಬೋದ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ? ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 10-12 ಸಾವಿರ ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವೆಲ್ಲ ಮಾಡಬೇಕಾದ್ರೆ ನಾವ್ಯಾಕ್ರಿ ಮಾಡಬಾರ್ದು? ಯಾಕೆ ನಮ್ಮ ಹಬ್ಬಗಳನ್ನು ಬಲಿ ಕೊಡಬೇಕು? ಅಗತ್ಯ ಬಿದ್ದರೆ ಕೇರಳದೊಂದಿಗೆ ಮಂಗಳೂರಿಗೂ ಹಿಂದೂಗಳು ಕಿತ್ತಾಡ್ತಾರೆ. ಆ ಭಾಗ ಈ ಭಾಗ, ಆ ಪ್ರಾಂತ ಈ ಪ್ರಾಂತ ಅಂತ. ಮುಸಲ್ಮಾನರು ಯಾವತ್ತಾದ್ರೂ ಕಿತ್ತಾಡಿ ದುಡಿದಿರ? ಇಲ್ಲ ರೀ. ಅವ್ರಿಗೊಂದು ವ್ಯವಸ್ಥಿತವಾಗಿರುವಂತ ಪರಿಕಲ್ಪನೆ ಇದೆ. 2047ಗೆ ನಾವೇ ಕಿತ್ತಾಡ್ತಾ ಇರೋದು. ಇವತ್ತು ನಾವು ನಿಶ್ಚಯ ಮಾಡ್ಬೇಕು, ಇಲ್ಲಿಂದ ಆಚೆಗೆ ಹೋಗ್ಬೇಕಾದ್ರೆ ಇನ್ ಮುಂದೆ ಕಿತ್ತಾಟ ಇಲ್ಲ. ಯಾವ ಪ್ರಶ್ನೆ ಬಂದ್ರು ನಮ್ಮೊಳಗೆ ನಾವು ಸಾಲ್ವ್ ಮಾಡ್ಕೊಳ್ತೀವಿ, ನಾವು ಒಗ್ಗಟ್ಟಾಗಿರ್ಲಿಕ್ಕಿದ್ದೀವಿ ಅಂತ. ಎರಡನೇದು, ಒಂದು ತ್ಯಾಗಕ್ಕೆ ಸಿದ್ಧವಾಗಿದೆ. ಸ್ವಾಮಿ ವಿವೇಕಾನಂದರು ಅವರ ಸೋದರ ಸನ್ಯಾಸಿಗಳನ್ನು ಕೇಳ್ಕೊಳ್ತಾರೆ, ನಾನು ನಿಮ್ಮ ಹತ್ರ ಇನ್ನೇನು ಕೇಳ್ಕೊಳಲ್ಲ ಕಣ್ರಪ್ಪ, ಈ ಒಂದು ಜನ್ಮ ಜಪ ತಪ ಧ್ಯಾನ ಸಾಧನೆ ಎಲ್ಲ ಬಿಟ್ಟು ಜನರ ಉದ್ಧಾರಕ್ಕೆ ಅಂತ ಒಂದು ಜನ್ಮ ನನಗೋಸ್ಕರ ಕೊಡಿ. ಮುಂದಿನ ಜನ್ಮ ಬೇಕಿದ್ರೆ ಬಂದು ನೀವು ಭಗವದ್ಗೀತೆ ಓದಿ, ನೀವು ತಪಸ್ಸು ಮಾಡಿ, ನೀವು ಹಿಮಾಲಯಕ್ಕೆ ಹೋಗಿ, ಈ ಒಂದು ಜನ್ಮ ನನಗೋಸ್ಕರ ಕೊಡ್ತೀರಾ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರು. ನನಗದನ್ನ ಕೇಳುವಾಗ ಅನ್ಸುತ್ತೆ, ನಮ್ಗೆ ಹೇಳ್ತಿರೋದು ಅವರು ಅಂತ. ದಡಕ್ ಬಂದ್ಬಿಟ್ಟಿದೀವಿ ಈಗ. ರಾಮ ಮಂದಿರ ಆಗಿದೆ, ಕಾಶಿಯ ಮಂದಿರಕ್ಕೆ ನೀವು ಲಾಜಿಕಲ್ ಎಂಡಿಗೆ ಹೋಗುವಂತ ಬಂದಿದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ಇನ್ನು ಮಥುರಾ ಕಡೆ ಕಣ್ಣು ಹಾಕ್ತಿದ್ದೀನಿ ನಾನು ಅಂತ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ಊರೂರುಗಳು ದೇವರ ಮೂರ್ತಿಗಳು ಸಿಗಲಿಕ್ಕೆ ಶುರುವಾಗಿವೆ. ದೇವರಿಗೂ ಅನ್ಸಿದೆ ಇದು ಒಳ್ಳೆಯ ಕಾಲಘಟ್ಟ, ಈಗಿನ ಜನ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಆದ್ರೆ ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನ ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರ್ನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದೆ, ಈಗ ಪಟಾಕಿ ಹೊಡಿಬೋದ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ? ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 10-12 ಸಾವಿರ ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವೆಲ್ಲ ಮಾಡಬೇಕಾದ್ರೆ ನಾವ್ಯಾಕ್ರಿ ಮಾಡಬಾರ್ದು? ಯಾಕೆ ನಮ್ಮ ಹಬ್ಬಗಳನ್ನು ಬಲಿ ಕೊಡಬೇಕು?